ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಎಡ್ಜಿಂಗ್ ನ ಪಾರ್ಟ್ 2 ನೋಡ್ತಾ ಇದೀವಿ. ಪಾರ್ಟ್ 1 ಯಾರು ನೋಡಿಲ್ವೋ ದಯವಿಟ್ಟು ಪಾರ್ಟ್ 1 ನೋಡ್ಕೊಂಡ್ ಬನ್ನಿ. ಆಮೇಲೆ ಯಾರೆಲ್ಲ ಇನ್ನೂ ಶೇರ್ ಮಾಡಿಲ್ವೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡ್ತಿದ್ದವರು ಲೈಕ್ ಕೊಡಿ. ಓಕೆನಾ? ಎಡ್ಜಿಂಗ್ 2 ಅಲ್ಲಿ ಏನಂತ ಹೇಳಿದ್ರೆ ನಿಮಗೆ ಸಿಂಪಲ್ ಆಗಿರುವಂತಹ ಎಡ್ಜಿಂಗ್ ಟೂಲ್ ಅನ್ನ ನಿಮ್ಗೆ ಇಲ್ಲಿ ತಿಳಿಸಕ್ಕೆ ಪ್ರಯತ್ನ ಪಡ್ತೇನೆ. ಓಕೆನಾ? ಸೊ ಈಗ ಎಡ್ಜಿಂಗ್ ಅಲ್ಲಿ ನಾವೇನ್ ತಿಳ್ಕೊಂಡ್ವಿ, ಈ ಹಸುವನ್ನ ಕಟ್ಟಿರ್ತಾರೆ, ಆ ಹಸು ಗೂಟವನ್ನ ಬಿಟ್ಟು ಬಂದ್ರು, ಆ ಬೇಲಿಯಲ್ಲಿ ಸಿಕ್ಕಾಕೊಳ್ಳಿ ಅಂತ ಹೇಳಿ ಅದಕ್ಕೊಂದು ಬೇಲಿ ಕಟ್ಟಿರ್ತಾರೆ. ಆ ಬೇಲಿಗೆ ಹೆಸರು ಎಡ್ಜಿಂಗ್ ಅಂತ ನಾನು ಹೇಳ್ದೆ. ಓಕೆನಾ? ಈ ಎಡ್ಜಿಂಗ್ ಮಾಡೋದ್ರಿಂದ ಏನ್ ಲಾಭ ಅಂತ ಹೇಳಿದ್ರೆ ಲಾಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಬಹುದು ಅಷ್ಟೇ. ಮತ್ತೆ ಹಂಗೂ ಏನಾರ ಆದ್ರೂ ಪರವಾಗಿಲ್ಲ, ಅದಕ್ಕೊಂದು ಸಪೋರ್ಟಿವ್ ಆಗಿ ಒಬ್ರು ಇದಾರಲ್ಲ ಅನ್ನೋ ರೀತಿ. ಅಂದ್ರೆ ರಾಜ ಹೊರಟಾಗ ರಾಜನೊಟ್ಟಿಗೆ ಸೇನಾಧಿಪತಿಗಳನ್ನ ಕಳಿಸಿಕೊಟ್ಟಂಗೆ ಇದು ನಾವು ರಾತ್ರಿ ಮಲಗಿದ್ರು ಸಹ ಅವರಿಗೆ ಬೇಕಾಗುವಂತಹ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಇರೋದ್ರಿಂದಾಗಿ ನಮಗೊಂದಷ್ಟು ಭಯ ಆಗಲ್ಲ. ಓಕೆ, ಅವ್ರು ಇದರ ನೋಡ್ಕೊಳ್ತಾರೆ ಅನ್ನೋ ಒಂದು ಧೈರ್ಯಕ್ಕೆ ನಾವು ಎಡ್ಜಿಂಗ್ ಮಾಡ್ತಾ ಇರೋದು. ಆದ್ರೆ ಯಾವುದೇ ಎಡ್ಜಿಂಗ್ ಮಾಡಿ ಅಥವಾ ಯಾವುದೇ ಸೆಲ್ಲಿಂಗ್ ಮಾಡಿ ಡೈರೆಕ್ಷನ್ ಗೊತ್ತಿಲ್ಲದೆ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಅಲ್ಲೇ ಬಂದು ಮುಕ್ತಾಯಗೊಳ್ಳುತ್ತೆ. ಓಕೆನಾ? ಈಗ ಸೆಲ್ಲಿಂಗ್ ಮಾಡೋರ್ಗೆ ಏನ್ ಲಾಭ ಅಂತ ನೋಡಿದ್ರೆ, ಸೆಲ್ಲಿಂಗ್ ಮಾಡೋರ್ಗೆ ಲಾಭ ಏನಂತ ಹೇಳಿದ್ರೆ ಟೀಟಾ ವ್ಯಾಲ್ಯೂ ಅಂದ್ರೆ ಕರಗುತ್ತೆ. ನೀವು ಎಷ್ಟೇ ಇದ್ ಮಾಡ್ಕೊಳ್ಳಿ, ಏನ್ ಹೇಳ್ತಾರೆ, ನೀವು ಎಷ್ಟೇ ಬೈ ಮಾಡಿದ್ರು ಏನೇ ಮಾಡಿದ್ರು ಟೈಮ್ ಅಂತ ಇದೆಲ್ಲ, ಸಮಯ ಯಾರಿಗೂ ಕಾಯಲ್ಲ, ಅದು ಕರಗ್ತಾ ಹೋಗುತ್ತೆ. ಆ ಕರಗುವ ಸಮಯದಲ್ಲಿ ದುಡ್ಡು ಮಾಡುವಂತದಕ್ಕೆ ಟೀಟಾ ವ್ಯಾಲ್ಯೂ ಅಂತ ಕರೀತಾರೆ. ಓಕೆನಾ? ಸೊ ಈ ಟೀಟಾ ಕರಗ್ತಾ ಇದೆ ಅಂತ ಗ್ಯಾರಂಟಿ ಇದೆ. ಆ ಟೀಟಾದೊಟ್ಟಿಗೆ ಡೆಲ್ಟಾ ಅನ್ನೋದು ಒಂದು ವಿಚಾರ ಇದೆ, ಅದು ಬೈಯರ್ಸ್ ಗಳಿಗೆ ಗೊತ್ತಾಗುವಂತದ್ದು. ಅದು ಸಹ ಕರಗ್ತಾ ಹೋಗುವಂತದ್ದು ಡೈರೆಕ್ಷನ್ ಗೊತ್ತಿದ್ರೆ. ಡೈರೆಕ್ಷನ್ ಗೊತ್ತಿಲ್ಲ ಅಂದ್ರೆ ಟೀಟಾದ ಬಗ್ಗೆ ಮಾತ್ರ ನಾವು ಲಾಭ ಮಾಡಕ್ ಹೋಗ್ತೀವಿ, ಡೆಲ್ಟಾ ಮಾಡಕ್ಕಾಗಲ್ಲ. ನಾನು ಏನ್ ಹೇಳ್ತೀನಿ, ನಾನು ಸಜೆಸ್ಟ್ ಮಾಡೋದು, ನಿಮ್ಗೆ ಡೈರೆಕ್ಷನ್ ಗೊತ್ತಿದ್ರೆ ಟೀಟಾ ಮತ್ತೆ ಡೆಲ್ಟಾ ಎರಡರಿಂದನೂ ಸೇರಿಸಿ ನೀವು ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಬೇಕು ಅಂತ. ಓಕೆನಾ? ಅದು ಮಾಡಕ್ ಹೊರಟಾಗ ಉದಾಹರಣೆಗೆ ನೀವು ಅಟ್ ದ ಮನಿಯನ್ನ ಸೆಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಅಟ್ ದ ಮನಿಯನ್ನ ಸೆಲ್ ಮಾಡಿದ್ರೆ ನಿಮಗೆ ಅದು ₹1 ಮೂಮೆಂಟಿಗೆ 50 ಪೈಸಾ ಡಿ ಕೆ ಆಗುತ್ತೆ. ಇದು ಡೆಲ್ಟಾ ವ್ಯಾಲ್ಯೂ ಅಲ್ಲಿ ಡಿ ಕೆ ಆಗುತ್ತೆ. ಓಕೆನಾ? ₹1 ಕೆಳಗೆ ಇಳಿದ್ರೆ 50 ಪೈಸಾ ನಿಮಗೆ ಪ್ರಾಫಿಟ್ ಸಿಗುತ್ತೆ ಸೆಲ್ಲಿಂಗ್ ಅಲ್ಲಿ. ಅದೇ ಜೊತೆಗೆ ಟೀಟಾ ವ್ಯಾಲ್ಯೂ ಒಂದು 10 ಪೈಸಾ ಸೇರುತ್ತೆ, ಒಂದು 10 ಪೈಸಾ ಟೀಟಾ ವ್ಯಾಲ್ಯೂ ಸೇರುತ್ತೆ. ಇದೆರಡು ಸೇರಿದಾಗ ನಿಮ್ಗೆ ಏನಾಗುತ್ತೆ, 60% ವರೆಗೆ 0.6 ವರೆಗೂ ನಿಮ್ಗೆ ಸೆಲ್ಲಿಂಗ್ ಅಲ್ಲಿ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈ ಡೆಲ್ಟಾ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ 50 ಇದ್ದಿದ್ದು 45, 40, 35 ಅಂತ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಒಟ್ಟಿಗೆ ಈ ಟೀಟಾ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. 10, 15, 20 ಅಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಇದು ATM ಇದ್ದಿದ್ದು OTM ಆಗಕ್ಕೆ ಶುರು ಆಗುತ್ತೆ, ಔಟ್ ಆಫ್ ದ ಮನಿ ಆಗಕ್ಕೆ ಶುರು ಆಗುತ್ತೆ. ಓಕೆನಾ? ಈಗ ನಾವು ಎಡ್ಜಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಈ 50 ಪೈಸಾ ಮತ್ತೆ 60 ಪೈಸಾವರೆಗೆ ನಾವು ಲಾಭ ತಗೊಳ್ತಾ ಇದ್ದಾಗ ಈ ಲಾಭ ನಂಗೆ 60 ಪೈಸಾ ಬೇಡ, ನನಗೆ 30 ಪೈಸಾ ಸಿಕ್ಕಿದ್ರೆ ಸಾಕು. ಈ 30 ಪೈಸಕ್ಕೆ, ಉಳಿದ 30 ಪೈಸಕ್ಕೆ ನಾನು ಒಬ್ರು ಸೆಕ್ಯೂರಿಟಿ ಗಾರ್ಡ್ ಅನ್ನ ಅಪಾಯಿಂಟ್ ಮಾಡ್ತೀನಿ ಅಂತ ಮಾಡೋದಕ್ಕೆ ಹೆಸರು ಎಡ್ಜಿಂಗ್. ಆಯ್ತಾ? ಅವಾಗ ಏನ್ ಮಾಡ್ತೀರಿ, ನೀವು ಒಂದು ಕಡೆ ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಬೈಯಿಂಗ್ ಮಾಡಿ ನೀವು ಅದನ್ನ ಎಡ್ಜಿಂಗ್ ಮಾಡ್ತೀರಿ. ಅಥವಾ ನೀವು ಒಂದು ಕಡೆ ಸಿ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಪಿ ಅನ್ನ ತಕೊಂಡು ಹೆಡ್ಜಿಂಗ್ ಮಾಡ್ತೀರಿ. ಸಿ ಅನ್ನ ಸೆಲ್ ಮಾಡ್ತೀರಿ, ಆ ಕಡೆ ಪಿ ಅನ್ನು ಸೆಲ್ ಮಾಡ್ತೀರಿ. ಎರಡನ್ನೂ ಸೆಲ್ ಮಾಡಿ ಯಾವ ಕಡೆ ಆದ್ರೂ ಹೋದ್ರೂ ಒಂದು ಕಡೆ ಬರುತ್ತಲ್ಲ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೆಸರು ಹೆಡ್ಜಿಂಗ್. ಇದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ಕೆ ನಾನೊಂದು ಸಾಫ್ಟ್ವೇರ್ ಅಥವಾ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಹೆಸರು ಆಪ್ಸ್ಟ್ರಾ ಡಿಫೈನ್ ಎಡ್ಜ್ ಅಂತ ಹೇಳಿ. ಇದಕ್ಕೆ ನೀವು ರಿಜಿಸ್ಟರ್ ಆದ್ರಿ ಅಂತ ಆದ್ರೆ ಅದು ಫ್ರೀ ಇದೆ, ₹1 ಏನು ಚಾರ್ಜ್ ಇಲ್ಲ. ಅದ್ರಲ್ಲಿ ಬಂದ್ರಿ ಅಂತ ಆದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ ಚೈನು ಇದೆಲ್ಲ ಕಾಣುತ್ತೆ. ಓಕೆನಾ? ಈ ನೋಡಿ, ಇಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ಎಡ್ಜಿಂಗ್, ಲಾಂಗ್ ಕಾಲ್, ಶಾರ್ಟ್ ಕಾಲ್, ಬುಲ್ ಕಾಲ್ ಸ್ಪ್ರೆಡ್, ಬುಲ್ ಪುಟ್ ಸ್ಪ್ರೆಡ್, ಇದೆಲ್ಲ ಅದಕ್ಕೆ ಎಡ್ಜಿಂಗಿನ ಡ್ಯಾನ್ಸಿಂಗ್ ಸ್ಟಾರ್ಗಳೆಲ್ಲ, ಎಲ್ಲರೂ ಡ್ಯಾನ್ಸಿಂಗ್ ಸ್ಟಾರ್ಗಳು. ಆಯ್ತಾ? ಡೈರೆಕ್ಷನಲ್ ಆದ್ರೆ ಏನು, ನಾನ್ ಡೈರೆಕ್ಷನಲ್ ಅಂತ ಹೇಳಿದ್ರೆ ಅರ್ಥ ಆಯ್ತು, ಅವ್ರಿಗೆ ಡೈರೆಕ್ಷನ್ ಗೊತ್ತಿಲ್ಲ ಅಂತ. ಓಕೆನಾ? ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಈಗ ಉದಾಹರಣೆಗೆ ನಾವೇನ್ ಮಾಡ್ತಾ ಇದೀವಿ, ಈಗ ಮಾರ್ಕೆಟ್ ಏನಾಗ್ತಿದೆ, ಫಾಲ್ ಆಗ್ತಾ ಇದೆ. ಸೊ ನಾವೇನ್ ಯೋಚನೆ ಮಾಡ್ತೀವಿ, ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ನಾನು ಸಿ ಅನ್ನ ಸೆಲ್ ಮಾಡ್ತೀನಿ ಅಂತ ಹೊರಡ್ತೀನಿ. ಸೊ ನಾನು ಸಿ ಸೆಲ್ ಮಾಡ್ಬೇಕಾದ್ರೆ ನೋಡಿ, 25,550 ನನ್ನ ಅಟ್ ದ ಮನಿಯಲ್ಲಿ ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿರುವಂತಹ 25,550 ನಾನು ಸೆಲ್ ಮಾಡ್ತೀನಿ. ಎಷ್ಟು ಲಾಟ್? ₹106 ಸೆಲ್ ಮಾಡ್ತೀನಿ, ಒಂದು ಲಾಟ್. ಓಕೆನಾ? ನನಗೆ ಇದೇನು ಹೇಳುತ್ತೆ, ನಿಮಗೆ ಸೆಲ್ ಮಾಡೋದಕ್ಕೆ
18,000 19,000 ಹೇಳಿದ್ರೆ ಹತ್ತತ್ರ 25,000ವರೆಗೆ ಬೇಕು. ಇದು ಸೆಲ್ ಮಾಡಿ. ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಎಷ್ಟು ಅಂತ ಕೇಳಿದ್ರೆ 65% ನೀವು ವಿನ್ ಆಗ್ಬೋದು ಅಂತ. ಆಯ್ತಾ? ಇದು ಏನು ಮಾರ್ಕೆಟ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ನನಗೆ ಯಾವಾಗ ಲಾಭ, ಮಾರ್ಕೆಟ್ ಡೌನ್ ವೈಡ್ಸ್ ಅಲ್ಲಿ ಹೋಗ್ತಾ ಇದ್ದಷ್ಟು ನನಗೆ ಇದು ಪ್ರಾಫಿಟಬಲ್ ಆಗೇ ಇರುತ್ತೆ. ಇಲ್ಲ ಅಂದ್ರೆ ನನಗೆ ಲಾಸ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ 550ಕ್ಕಿಂತ ಮೇಲೆ ಬಂದು ಮೂವ್ಮೆಂಟ್ ಆಗಬಾರದು. ಓಕೆನಾ? ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರ. ನೋಡಿ, ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್ ಅಂತ ಬರ್ತಿದ್ದಾರೆ. ಇದನ್ನ ನೋಡಿ ಕನ್ಫ್ಯೂಸ್ ಆಗಬೇಡಿ. ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್ ಅಂತ ಹೇಳಿದ್ರೆ ಅಲ್ಲಿ ನೀವು ಸ್ಟಾಪ್ ಲಾಸ್ ಇಡದಿದ್ರೆ ಮಾತ್ರ. ಸ್ಟಾಪ್ ಲಾಸ್ ಇಟ್ರೆ ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್ ಅಂತ ಬರುವುದಿಲ್ಲ. ಆಯ್ತಾ? ಅಂಡ್ ಮ್ಯಾಕ್ಸಿಮಮ್ ಪ್ರಾಫಿಟ್ 8,000 ರೂಪಾಯಿ, ಅದಕ್ಕಿಂತ ಜಾಸ್ತಿ ಬರಲ್ಲ. ಅದೇ ಆಪ್ಷನ್ ಬೈಯಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ಡಿಫೈನ್ಡ್ ಅಂತ ಹೇಳ್ತಾರೆ. ಎಷ್ಟು ಬೇಕಾದ್ರೂ ಹೋಗ್ಬೋದು, ಅದು ನಾವು ಇರಲ್ಲ ಬಿಡಿ. ರಿಟೇಲರ್ಸ್ ಗಳು 20 ಪಾಯಿಂಟ್ಗೆ ಎದ್ದು ಬಂದಿರ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ 8,000. ಯಾಕೆ 8,000? 106 ರೂಪಾಯಿ ಅದನ್ನು ನಾವು ಸೆಲ್ ಮಾಡಿದ್ದೀವಿ. ಸೊ 106 ರೂಪಾಯಿ ಇಂಟು 75 ಕ್ವಾಂಟಿಟಿ ಅಂದಾಗ 7,950 ರೂಪಾಯಿ. 106 ಚಿಲ್ಲರೆ ಇರಬೇಕು. ಎಸ್, 106 ಚಿಲ್ಲರೆ ಇದೆ. ಹಾಗಾಗಿ ಅದು 8,002 ರೂಪಾಯಿ ನಮಗೆ ಪ್ರಾಫಿಟ್ ಅನ್ನ ತೋರಿಸ್ತಿದೆ. ಮ್ಯಾಕ್ಸಿಮಮ್ 0 ಆದ್ರೆ 8,000 ರೂಪಾಯಿ ಸಿಗುತ್ತೆ. ಇಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಆಗ್ಬೋದು ಅಂತ ಬ್ರೇಕ್ 1 ಪಾಯಿಂಟ್ ಇಲ್ಲಿ ತೋರಿಸ್ತಿದೆ. ಈಗ ನಮಗೇನ್ ಪ್ರಾಬ್ಲಮ್ ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ನಮಗೆ ಪ್ರಾಬ್ಲಮ್ ಇರಬಾರ್ದು. ನಮಗೆ ಸೆಕ್ಯೂರಿಟಿ ಗಾರ್ಡ್ ಕೊಡಬೇಕು. ಈ ಮ್ಯಾಕ್ಸಿಮಮ್ ಲಾಸ್ ಅನ್ನ ಅನ್ಡಿಫೈನ್ಡ್ ಇಂದ ಡಿಫೈನ್ಡ್ ತರಬೇಕು. ಓಕೆನಾ? ಆ ಡಿಫೈನ್ಡ್ ತರೋದಕ್ಕೆ ನಾವೇನ್ ಮಾಡಬೇಕು? ನಾವು ಅಲ್ಲಿಗೆ ಒಂದು ಬೈಯಿಂಗ್ ಅನ್ನ ಆಡ್ ಮಾಡೋದು. ಕಾಲ್ ಅನ್ನೇ ತಗೊಂಡಿರೋದು. ಆ ಕಾಲ್ ಅನ್ನೇ ತಗೊಂಡಾಗ ನಾವೇನ್ ಮಾಡಬೇಕು? ಕಾಲ್ ಇಂದ ಔಟ್ ಆಫ್ ದ ಮನಿ ಅಂತ ಹೇಳಿದ್ರೆ ನನಗೆ 100 ರೂಪಾಯಿ ಅಂತ ಹೇಳಿದ್ರೆ 550ರಿಂದ 650 ಹೋಗೋವರೆಗೆ ನನಗೇನು ಲಾಸ್ ಆಗಲ್ಲ. ಯಾಕೆ ಅಂದ್ರೆ ಅದರಲ್ಲಿ ಟೈಮು ಮತ್ತೆ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಒಂದೇ ಇರುತ್ತೆ. 650 ದಾಟಿದ ಮೇಲೆ ನನಗೆ ಲಾಸ್ ಆಗಬಹುದು. ಹಾಗಾಗಿ ನಾನೇನ್ ಮಾಡ್ತೀನಿ? 700 ಚಿಲ್ಲರೆಯದ್ದು ಒಂದನ್ನ ಬೈ ಮಾಡ್ತೀನಿ. ಸೊ ನೀವು ಅದರಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲಿಬೇಕು. ಆವಾಗ ನಿಮ್ಗದು ಗೊತ್ತಾಗತ್ತೆ. ಈಗೇನಾಯ್ತು? ಈಗ ನನ್ನ ಲಾಸ್ ನೋಡಿ, ಮ್ಯಾಕ್ಸಿಮಮ್ ಲಾಸ್ ಡಿಫೈನ್ಡ್ 6,810 ರೂಪಾಯಿ ಅಂತ ಡಿಫೈನ್ಡ್. ಇದಕ್ಕಿಂತ ಜಾಸ್ತಿ ಲಾಸ್ ಆಗಲ್ಲ. ಆಯ್ತಾ? ನನಗೆ ಆಕ್ಚುಲ್ ಆಗಿ ರೇಟ್ ಬೇಕಾಗಿದ್ದ ಅವಾಗ 2.25 ಲಕ್ಷ. ಈಗ ಎಷ್ಟು ಬೇಕು? 50,000. 50,000ಕ್ಕೆ ಬರಲ್ಲ, 65,000ವರೆಗೆ ಕೇಳುತ್ತೆ. 65,000 ರೂಪಾಯಿವರೆಗೆ ನಿಮ್ಮ ಹತ್ರ ಇದ್ರೆ ನೀವು ಸೆಲ್ಲರ್ ಆಗ್ಬಹುದು. ಓಕೆನಾ? 1-2 ಲಕ್ಷ ಬೇಕಂತ ಇಲ್ಲ. ವಿನ್ನಿಂಗ್ ಪ್ರೊಬಬಿಲಿಟಿ ಅವಾಗ 65% ಇದ್ದಿದ್ದು 60% ಬಂದು ಇಳಿತು, ಸ್ವಲ್ಪ ಕಮ್ಮಿ. ಪ್ರಾಫಿಟ್ 8,000 ಇದ್ದಿದ್ದು 4,500ಕ್ಕೆ ಬಂತು. ಅಂದ್ರೆ 8,000ಕ್ಕೂ 4,500ಕ್ಕೂ ವ್ಯತ್ಯಾಸ ಏನಿದೆ? 3,500 ರೂಪಾಯಿ. ಅದು ನನ್ನ ಸೆಕ್ಯೂರಿಟಿ ಗಾರ್ಡ್ಗೆ ಕೊಡುವಂತಹ ಸಂಬಳ. ಆ ಸೆಕ್ಯೂರಿಟಿ ಗಾರ್ಡ್ಗೆ ನಾನು ಇಟ್ಟಂತ ಸಂಬಳ. ಅದು ರಾತ್ರಿ ಬೆಳಗ್ಗೆವರೆಗೂ ನನಗೇನು ಟೆನ್ಷನ್ ಇಲ್ಲ. ನಾಳೆ ಮಾರ್ಕೆಟ್ ಏನು ಬೇಕಾದ್ರೂ ಆಗ್ಲಿ, ನಾನು ಎಕ್ಸ್ಪೈರಿ ಡೇ 11ನೇ ತಾರೀಕುವರೆಗೂ ನಾನು ಸುಮ್ಮನೆ ಹೋಲ್ಡ್ ಅಲ್ಲಿ ಇಟ್ರು ನನಗೆ 4,400 ರೂಪಾಯಿ ಲಾಭ, ಇಲ್ಲ 6,800 ರೂಪಾಯಿ ಲಾಸ್. ಇಷ್ಟು ಅಂತೂ ಗ್ಯಾರಂಟಿ. ಅಲ್ಲಿ ಅದಕ್ಕಿಂತ ಜಾಸ್ತಿ ಆಗಲ್ಲ. ಒಂದು ವಾರ ನಾನು ಬೇಕಿದ್ರೆ ಇಟ್ಕೊಬಹುದು, ಏನು ಪ್ರಾಬ್ಲಮ್ ಬರಲ್ಲ. ಇಷ್ಟೇ ನಂದು ಲಾಸ್ ಡಿಫೈನ್ಡ್ ಇದೆ, ಪ್ರಾಫಿಟ್ ಡಿಫೈನ್ಡ್ ಇದೆ. ಇದನ್ನ ನಾವು ಆದಷ್ಟು ಮ್ಯಾಚಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ವಿ ಅಂತಾದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ. ಈಗ ಇಲ್ಲಿ 5,000 ಬರಬೇಕು, ಇಲ್ಲೋ 5,000 ಬರ್ಬೇಕಂದ್ರೆ ಇದನ್ನ ಸ್ವಲ್ಪ ಮುಂದೆ ತರಬೇಕು, ಇಲ್ಲ ಇದನ್ನ ನಾವು ಸೆಲ್ಲಿಂಗ್ ಅನ್ನು ಸ್ವಲ್ಪ ಹಿಂದೆ ತಂದು ಈ ಮಾರ್ಕೆಟ್ ಅಲ್ಲಿ ಆವರೇಜ್ ರೇಟ್ಗೆ ತಂದು ನಿಲ್ಲಿಸಬೇಕು. ಅಂಡ್ ಸಮ್ ಟೈಮ್ಸ್ ಏನಾಗುತ್ತೆ, ಎಕ್ಸ್ಪೈರಿ ಡೇ ನಲ್ಲೂ ಸಹ ಒಂದ್ಸಲಿಗೆ ಅದು ನಮ್ಗೆ ಪ್ರಾಫಿಟ್ ಅನ್ನ 5,000 6,000 ತೋರ್ಸಕ್ ಶುರುವಾದಾಗ ನಾವು ಪೊಸಿಷನಿಂಗ್ ಅನ್ನ ಎಕ್ಸಿಟ್ ಮಾಡಬಹುದು. ಈಗ ನಾವು ಹಾಕಿದಂತಹ ಬಂಡವಾಳ 60,000 ರೂಪಾಯಿಗೆ 10% ರಿಟರ್ನ್ ಬಂದಂಗೆ ಆಗತ್ತೆ. 5,000 6,000 ಬಂದ್ರೆ ಅಲ್ವಾ? ವಾರದಲ್ಲಿ ಬಂದ್ರು ಗುಡ್ ಇನ್ಕಮ್. ಇಷ್ಟೇ ಮಾಡಕ್ಕೆ ಇರುವಂತದ್ದು. ಇದು ಎಡ್ಜಿಂಗ್ ಅಲ್ಲಿ ಇರುವಂತಹ ಸುಲಭ ವಿಧಾನ. ಇದನ್ನೇ ನೀವು ಪುಟ್ ಸೈಡ್ಗೂ ಹಾಕ್ಬೋದು. ಈಗ ನಿಮ್ಗೆ ಡೈರೆಕ್ಷನ್ ಕ್ಲಿಯರ್ ಇದ್ರೆ ನೀವು ಅದನ್ನ ಮಾಡ್ಬೋದು. ಈಗ ಇವತ್ತಿಂದೇ ಒಂದು ರೇಟ್ ತಗೊಂಡ್ರೆ ನಮಗೆ ಇವತ್ತಿನ ರೇಟ್ ಅಲ್ಲಿ ಮಾರ್ಕೆಟ್ 12 ಗಂಟೆ ಝೋನ್ಗಿಂತ ಕೆಳಗಿದ್ದಾಗ ನಾನು ಇಲ್ಲಿ ಸೆಲ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಈಗ ನನಗೇನ್ ಅನ್ಸುತ್ತೆ, 12 ಗಂಟೆ ಝೋನ್ ಹತ್ರ ಇರಬೇಕಾದ್ರೆ ಮಾರ್ಕೆಟ್ 650, ನಿನ್ನೆ 12 ಗಂಟೆ ಝೋನ್ ಎಷ್ಟಿದೆ? 680 ಚಿಲ್ಲರೆ ಇದೆ. ಸೊ ನಾನೇನ್ ಮಾಡ್ತೀನಿ, ಅಲ್ಲಿದ್ದು ಒಂದು ಏನ್ ಹೇಳ್ತಾರೆ, ಸೊ ನಾನೀಗ ಅಲ್ಲಿದ್ದು 650 700 ರೂಪಾಯಿದು ಅಂದಾಜು, 25,700 ಅಂದಾಜು ನಾನು ಅದನ್ನ ಸೆಲ್ ಮಾಡ್ತೀನಿ. ಹೆಂಗೆ ಸೆಲ್ ಮಾಡ್ತೀನಿ? ಬೆಳಿಗ್ಗೆ ಯಾವ ರೇಟ್ ಇತ್ತಂತ ನೋಡಿ ಸೆಲ್ ಮಾಡ್ತೀನಿ. ಈಗ ಫಸ್ಟ್ ರೇಟ್ ನೋಡ್ಕೊಂಡ್ ಬರೋಣ. ಚಾರ್ಟ್ ಅಲ್ಲಿ ಹೋಗಿ ರೇಟ್ ನೋಡ್ಕೊಂಡ್ ಬರೋಣ. ಆಮೇಲಿಂದ ನಾವು
ಅಲ್ಲಿ ಡಿಸೈಡ್ ಮಾಡೋಣ ಚಾರ್ಟ್. ಸೊ ಚಾರ್ಟ್ ನಾನು ಇಲ್ಲೇ ಟ್ರೇಡಿಂಗ್ ವ್ಯೂ ನಲ್ಲಿ ಓಪನ್ ಮಾಡ್ತೀನಿ. ಆಪ್ಷನ್ಸ್ 25,700 ಸಿ ಆಯ್ತಾ. ಈಗ ನಾನು 25,700 ಸಿ ನೋಡಿದೆ, 47 ರೂಪಾಯಿ ಇದೆ. ಬೆಳಿಗ್ಗೆ ನನಗದು ಅಂದಾಜು 140 150 ರೂಪಾಯಿಲಿದೆ. ನಾನೊಂದು 110ಕ್ಕೆ ಸೆಲ್ ಆಗ್ತೀನಿ. ಓಕೆನಾ. ಈಗ ನಾನು 25,700 ಸಿ ಅನ್ನ 110ಕ್ಕೆ ಸೆಲ್ ಮಾಡ್ತೀನಿ. ಇಲ್ಲಿ 110 ಅಂತ ಟೈಪ್ ಮಾಡ್ತೀನಿ. 110 ರೂಪಾಯಿಗೆ ನಾನು ಸೆಲ್ ಮಾಡಿದೆ, ಆಡ್ ಪೊಸಿಷನ್ ಬಂತು. ಓಕೆನಾ. ನಾನೇನ್ ಮಾಡ್ತೀನಿ, 700ಕ್ಕಿಂತ ಅದಕ್ಕೆ 100 ರೂಪಾಯಿ ಅಂತ ಹೇಳಿದ್ರು, 800 ದಾಟಿದ ಮೇಲೆ ನನಗೆ ಲಾಸ್ ಆಗುವಂತದ್ದು. ಸೊ ದಟ್ ನಾನೊಂದು 800 ಅಥವಾ 850 ಅಲ್ಲಿ ಒಂದು ಬೈ ಮಾಡ್ತೀನಿ. ಈಗ ಅದ್ರದ್ದು ರೇಟ್ ನೋಡ್ಕೊಂಡ್ ಬರ್ಬೇಕು. ಸೊ ಈಗ ನಾನೇನ್ ಮಾಡ್ತೀನಿ, 850 25,850 ಸಿಯ ರೇಟ್ ನೋಡೋಣ. ನಾನು ಪಿ ಹಾಕಿದ್ನ 25,850 ಸಿ. ಓಕೆ. ಈಗ ಅದು ರೇಟ್ ಎಷ್ಟು, ಬೆಳಿಗ್ಗೆ ಓಪನ್ ಆದಾಗ ಎಷ್ಟು ರೇಟ್ ಇತ್ತು ನೋಡೋಣ. ಬೆಳಿಗ್ಗೆ ಓಪನ್ ಆದಾಗ ರೇಟ್ ಇದ್ದಿದ್ದು 50 ರೂಪಾಯಿ. ಸೊ ನಾನೇನ್ ಮಾಡ್ತೀನಿ, ಅದನ್ನ 50 ರೂಪಾಯಿಗೆ ಬೈ ಮಾಡ್ತೀನಿ. ಒಂದನ್ನ 100 ಚಿಲ್ಲರೆಗೆ ಸೆಲ್ ಮಾಡಿದೆ, ಇನ್ನೊಂದನ್ನ 50 ರೂಪಾಯಿಗೆ ಬೈ ಮಾಡಿದೆ. ಓಕೆನಾ. ಈಗ ನನಗೆ ಇದು ಡಿಫೈಂಡ್ ಆಯ್ತು, 60 ರೂಪಾಯಲ್ಲಿ ಬಂತು. 2,348 ರೂಪಾಯಿ. ಈಗ 2,350 ರೂಪಾಯಿ ನನಗೆ ಪ್ರಾಫಿಟ್ ಅಲ್ಲಿ ಇದೆ. ಯಾಕೆ, ನಾನು ಬೆಳಿಗ್ಗೆ ಸೆಲ್ ಮಾಡಿದ ರೇಟ್ಗಿಂತ ಈಗಿರುವ ರೇಟಿಗೆ ಅದು ಕಂಪೇರ್ ಮಾಡಿ ಹೇಳಿದೆ 2,350 ರೂಪಾಯಿ ನಿಮಗೆ ಲಾಭ. ಇದು ಅವತ್ತಿಂದ ಅವತ್ತಿಗೆ ನಾನು ಇಂಟ್ರಾಡೇಗೆ ಮಾಡುವಂತಹ ಸೆಲ್ಲಿಂಗ್ಗೆ ಯೂಸ್ ಮಾಡುವ ಎಡ್ಜಿಂಗ್ ಮೆಥಡಾಲಜಿ. ಇದು ಒಂದು ರೀತಿಯಲ್ಲಿ ನಾವು ಎಡ್ಜಿಂಗ್ ಮಾಡ್ಕೊಂಡು ಹೋಗ್ಬೋದು. ಇದು ಪಿ ನಲ್ಲೂ ಮಾಡ್ಬೋದು, ಸಿ ನಲ್ಲೂ ಮಾಡ್ಬೋದು, ಎರಡನ್ನೂ ನೋಡಿ. ನೆಕ್ಸ್ಟ್ ಇನ್ನೊಂದು ರೀತಿಯ ಒಂದು ಎಡ್ಜಿಂಗ್ ಇದೆ, ಅದನ್ನ ನಿಮ್ಗೆ ಪಾರ್ಟ್ 3 ಅಲ್ಲಿ ತಿಳಿಸ್ತೀನಿ. ಫ್ಯೂಚರ್ಸ್ ಅನ್ನ ಯೂಸ್ ಮಾಡಿಕೊಂಡು ಸಹ ನಾವು ಸೆಲ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಬರುತ್ತೆ. ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಹೇಳ್ತೀನಿ. ಅಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಡೌಟ್ಗಳಿದ್ರೆ ಆಸ್ ಯೂಶುವಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೇಳಿ, ನಾವು ನಿಮ್ಗೆ ಅದಕ್ಕೆ ಆನ್ಸರ್ ಕೊಡ್ತೀವಿ.